Hello students, in today's video we'll see about the suspended charges as well as the concepts related to suspended charges. See, first we'll see suspended charges. First we'll see freely floating charge. See, freely floating charge antandre enu? What does it mean? If there is a charge in the air, it will start falling downwards because of its weight. Weight ದಿಂದಾಗಿ ಅದು ನಮಗೆ ಕೆಳಗೆ ಬೀಳಕ್ಕೆ ಶುರು ಆಗ್ತದೆ. ಸೊ ಅದು ನಮಗೆ ಕೆಳಗೆ ಬೀಳಬಾರ್ದು. It has to remain there only in the air. ಅದು ಅಲ್ಲೇ ನಮಗೆ ಉಳಿಬೇಕು. ಸೊ ಏನಾಗಬೇಕು ನೋಡ್ರಿ, ಈಗ this is the charge which is in air now. The weight of this charge will be acting downwards. ಅದು ನಮಗೆ downwards act ಆಗ್ತಿರ್ತದ್ರಿ. How much will be that weight? W is equal to mg. This will be the weight acting in downwards direction. Obviously, weight ಅಂದ್ರೆ ಇದು ಯಾವಾಗೂ ನಮಗೆ towards the surface of earth act ಆಗ್ತದ್ರಿ. Because of this force, weight ಅಂದ್ರೆ ಅದೊಂದು ಫೋರ್ಸ್ ರೀ. Because of this force, the charge starts falling downwards. ನಮಗೆ ಏನ್ ಬೇಕಾಗಿತ್ರಿ, ಅದು ಏರ್ ಒಳಗನ ನಮಗೆ ಫ್ಲೋಟ್ ಆಗ್ಬೇಕಾಗಿತ್ರಿ. ಫ್ಲೋಟ್ ಅಂದ್ರೆ ಏನ, ಇಟ್ ಹ್ಯಾಸ್ ಟು ರಿಮೇನ್ ಇನ್ ಏರ್ ದೇರ್ ಓನ್ಲಿ ಸ್ಟಾಟಿಕ್. ಅಲ್ಲೇ ನಮಗೆ ಈಕ್ವಿಲಿಬ್ರಿಯಂ ಒಳಗೆ ಉಳಿಬೇಕದು, ಏರ್ ಒಳಗನ ನಿಲ್ಬೇಕದು, ರೈಟ್. ಸೊ ಏರ್ ಒಳಗನ ಅದು ನಿಲ್ಬೇಕಾದ್ರೆ ಈ ಫೋರ್ಸ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮಗೆ ಮತ್ತೊಂದು ಫೋರ್ಸ್ ಅದರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಆಕ್ಟ್ ಆಗ್ಬೇಕು. ಇಫ್ ಒನ್ ಮೋರ್ ಫೋರ್ಸ್ ಆಕ್ಟ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಅಂದ್ರೆ ಅಪ್ವರ್ಡ್ಸ್ ಡೈರೆಕ್ಷನ್ ಒಳಗೆ ನಮಗೆ ಇನ್ನೊಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗಕ್ ಶುರು ಆಯ್ತಪ್ಪ ಅಂದ್ರೆ, ಇವು ಎರಡೂ ಫೋರ್ಸ್ ಯಾವಾಗ ಈಕ್ವಲ್ ಆಗ್ತಾವೆ ಅವಾಗ ನೆಟ್ ಫೋರ್ಸ್ ಈ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಝೀರೋ ಆಗ್ತದೆ. ನೆಟ್ ಫೋರ್ಸ್ ನಮಗೆ ಝೀರೋ ಆಯ್ತಪ್ಪ ಅಂತಂದ್ರೆ ದಿಸ್ ಪಾರ್ಟಿಕಲ್ ವಿಲ್ ನೈದರ್ ಫಾಲ್ ಡೌನ್ವರ್ಡ್ಸ್, ಇಟ್ ವಿಲ್ ನಾರ್ ಮೂವ್ ಅಪ್ವರ್ಡ್ಸ್. ಅದು ಯಾವ ಕಡೆನೂ ಮೂವ್ ಆಗಂಗಿಲ್ಲ, ಏರ್ ಒಳಗನ ಉಳಿದು ಬಿಡ್ತದ್ರಿ. ಸೊ ಏರ್ ಒಳಗೆ ಒಂದು ಚಾರ್ಜ್ ನಮಗೆ ಸ್ಟಾಟಿಕ್ ಆಗಿ ಉಳಿಬೇಕಾದ್ರೆ ಅದ್ರದ್ದು ಏನು ವೇಟ್ ಅದಲ್ಲ, ಆ ವೇಟ್ಗೆ ಈಕ್ವಲ್ ಅಂಡ್ ಅಪೋಸಿಟ್ ಮತ್ತೊಂದು ಫೋರ್ಸ್ ನಮಗಲ್ಲೇ ಆ ಚಾರ್ಜ್ ಮೇಲೆ ಆಕ್ಟ್ ಆಗಬೇಕು, ರೈಟ್. ದೆನ್ ಓನ್ಲಿ ಇಟ್ ರಿಮೇನ್ಸ್ ಸ್ಟಾಟಿಕ್ ಇನ್ ದ ಏರ್, ಆರ್ ಇಟ್ ರಿಮೇನ್ಸ್ ಹೆಲ್ಡ್ ಇನ್ ದ ಏರ್, ಆರ್ ಇಟ್ ರಿಮೇನ್ಸ್ ಫ್ಲೋಟಿಂಗ್ ಇನ್ ದ ಏರ್. ಸೊ ಆ ಫೋರ್ಸ್ ನಮಗೆ ಯಾವ್ದು ಇರ್ಬೇಕ, ಆ ಫೋರ್ಸ್ ನಮಗೆ ಎಲೆಕ್ಟ್ರಿಕಲ್ ಫೋರ್ಸ್ ಇರ್ಬೇಕಾಗ್ತದ್ರೆ. ನೋಡ್ರಿ, ಈಗ ಇದು ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ ಇರೋದ್ರಿಂದ ಇಫ್ ಐ ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಅಪೋರ್ಡ್ಸ್ ಡೈರೆಕ್ಷನ್, ಇ ಅಂತೇಳಿ ಒಂದು ಫೋರ್ಸ್, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಅಪೋರ್ಡ್ಸ್ ಡೈರೆಕ್ಷನ್ ದಾಗ ಅಪ್ಲೈ ಮಾಡಿದ್ರೆ positive charge will experience force in the direction of field. We know this, we have studied this, right? So ಈಗ ಈ ಪಾಸಿಟಿವ್ ಚಾರ್ಜ್ ಮೇಲೆ ನಮಗೆ ಫೋರ್ಸ್ ಯಾವ ಕಡೆ ಆಕ್ಟ್ ಆಗಬೇಕು, ಅಪ್ವರ್ಡ್ಸ್ ಆಕ್ಟ್ ಆಗಬೇಕ್ರಿ. ಹೌ ಮಚ್ ವಿಲ್ ಬಿ ದಟ್ ಫೋರ್ಸ್ ನಾವು? ಇಟ್ ವಿಲ್ ಬಿ q into e. this much will be the force acting on it. ಸಪೋಸ್ ಇದ ನಮಗೆ ನೆಗೆಟಿವ್ ಚಾರ್ಜ್ ಇರ್ತಿತ್ತಪ್ಪ ಅಂದ್ರೆ ನಾವು ಅಪ್ವರ್ಡ್ಸ್ ಫೀಲ್ಡ್ ನ ಅಪ್ಲೈ ಮಾಡಿದ್ರೆ ನಮಗೆ ಫೋರ್ಸ್ ಅದ್ರ ಮೇಲೆ ಡೌನ್ವರ್ಡ್ಸ್ ಆಕ್ಟ್ ಆಗ್ತದೆ. we know positive charge experiences force in the direction of field, negative charge experiences force in the downwards direction, in the opposite direction of the field. Okay, see, this charge remains static in air only when this force and weight both are equal. So ಇಲ್ಲಿ ಕಂಡೀಷನ್ ಏನ, ಈ ಚಾರ್ಜ್ ನಮಗೆ ಏರ್ ಒಳಗನ ಉಳಿಬೇಕಾದ್ರೆ ಕೆಳಗೂ ಬೀಳಬಾರ್ದು, ಮ್ಯಾಗೂ ಹೋಗಬಾರ್ದು. ಹಂಗಿತ್ತಪ್ಪ ಅಂತಂದ್ರೆ ಅವಾಗ ಇವೆರಡು ನಮಗೆ ಈಕ್ವಲ್ ಇರಬೇಕು, ರೈಟ್. ಸಪೋಸ್ ವೇಟ್ ನಮಗೆ ಫೋರ್ಸ್ ಗಿಂತ ದೊಡ್ಡದಿತ್ತೆ, ಇಟ್ ವಿಲ್ ಮೂವ್ ಡೌನ್ವರ್ಡ್ಸ್. ಇಫ್ ಫೋರ್ಸ್ ಇಸ್ ಗ್ರೇಟರ್ ದೆನ್ ವೇಟ್, ಇಟ್ ವಿಲ್ ಮೂವ್ ಅಪ್ವರ್ಡ್ಸ್. we don't want it to move. ಅದು ನಮಗೆ ಒಂದೇ ಜಾಗದಾಗ ಸ್ಟಾಟಿಕ್ ಉಳಿಬೇಕಾಗಿದೆ. that's why these both forces must become equal. net force will become 0 and it will remain in air. okay, F means what it is. ಇತರದ್ದು ನಾವು ಈಗ ಆಲ್ರೆಡಿ ಬರೆದಿದ್ದೀವಿ, q into e. what is w? it is m into g, right? ಸೊ ಈ ಕ್ವೆಶ್ಚನ್ ದಾಗ, ಈ ಸಿಚುವೇಶನ್ ದಾಗ ನಮ್ಗೆ ಏನ್ ಕೇಳ್ತಾರೆ, how much electric field must be applied and in which direction it has to be applied so that the charge remains static ಅಂತ ಕೇಳ್ತಾರೆ. ಅದಕ್ಕೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಫಾರ್ಮುಲಾ ಸಿಗ್ತದೆ, E is equal to mg divided by q. okay, E is equal to mg divided by q. so this will be the formula to calculate electric field which we have to apply to keep that charge static in air, right? ಇದ ಸಪೋಸ್ ನಮಗೆ ಈಗ ನೋಡ್ರಿ, ಈಗ ನಮಗೆ ಇದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ನಾ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಈಗ ಅಪ್ಲೈ ಮಾಡ್ಬೇಕಾಗ್ತದಲ್ಲ, ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನ ಯಾವ ಡೈರೆಕ್ಷನ್ ದಾಗ ಅಪ್ಲೈ ಮಾಡಬೇಕು, ಅಪ್ವರ್ಡ್ಸ್ ಡೈರೆಕ್ಷನ್ ದಾಗ ಅಪ್ಲೈ ಮಾಡಬೇಕು. ಸಪೋಸ್ ಇದೇ ನಮಗೆ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಇಟ್ಕೋರಿ. ಇಫ್ ಇಟ್ ಇಸ್ ಅ ನೆಗೆಟಿವ್ ಚಾರ್ಜ್, ಅದು ನಮಗೆ ನೆಗೆಟಿವ್ ಚಾರ್ಜ್ ಇತ್ತು, ಆಮೇಲೆ ವೇಟ್ ನಮಗೆ ಡೌನ್ವರ್ಡ್ಸ್ ಆಕ್ಟ್ ಆಗ್ತಿರ್ತದೆ. ಈಗ ಈ ಚಾರ್ಜ್ ನಮಗೆ ಏರ್ ಒಳಗೆ ಉಳಿಬೇಕಿತ್ತಪ್ಪ ಅಂದ್ರೆ ನಾ ಏನ್ ಮಾಡ್ಬೇಕ್ರಿ, ಐ ಹ್ಯಾವ್ ಟು ಅಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್. ಡೌನ್ವರ್ಡ್ಸ್ ಡೈರೆಕ್ಷನ್ ದಾಗ ಯಾಕೆ ಅಪ್ಲೈ ಮಾಡಬೇಕು, ಯಾಕಂದ್ರೆ ಫೀಲ್ಡ್ ಡೌನ್ವರ್ಡ್ಸ್ ಇದ್ರೆ ಈ ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್ ಅಪ್ವರ್ಡ್ಸ್ ಇರ್ತದ್ರಿ, ಅದಲ್ರಿ. ಫೋರ್ಸ್ ನಮಗೆ ಅಪ್ವರ್ಡ್ಸ್ ಬೇಕಾಗಿತ್ತು, ಯಾಕಂದ್ರೆ ವೇಟ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮಗೆ ಫೋರ್ಸ್ ಬೇಕಲ್ಲ. ಅದಕ್ಕೆ ಫೋರ್ಸ್ ನಮಗೆ ಅಪ್ವರ್ಡ್ಸ್ ಬರಬೇಕಾದ್ರೆ ಫೀಲ್ಡ್ ಹ್ಯಾಸ್ ಟು ಬಿ ಡೌನ್ವರ್ಡ್ಸ್ ಫಾರ್ ನೆಗೆಟಿವ್ ಚಾರ್ಜ್. ಎಸ್, ಅಂಡ್ ಹೌ ಮಚ್ ಇಟ್ ಹ್ಯಾಸ್ ಟು ಬಿ, ಇಟ್ ಹ್ಯಾಸ್ ಟು ಬಿ ದಿಸ್ ಮಚ್ ಓನ್ಲಿ. E is equal to mg divided by q, ಕರೆಕ್ಟ್. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಇದಂತೂ ನಮಗೆ ನೆಗೆಟಿವ್ ಚಾರ್ಜ್ದು ಕ್ಲಿಯರ್ ಆಯ್ತು, ಪಾಸಿಟಿವ್ ಚಾರ್ಜ್ದು ನಮಗೆ ಕ್ಲಿಯರ್ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ,
ವಾಟ್ ಇಫ್ ಇನ್ ದಿಸ್ ಕೇಸ್ ಓನ್ಲಿ ಚಾರ್ಜ್ ನಮಗೆ ಪಾಸಿಟಿವೇ ಇರಲಿ, ಚಾರ್ಜ್ ಪಾಸಿಟಿವ್ ಇರಲಿ, ವೇಟ್ ನಮಗೆ ಡೌನ್ವರ್ಡ್ಸ್ ಇರ್ತದೆ. ಇನ್ ಕೇಸ್ ಇಫ್ ಐ ರಿವರ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್, ಇಫ್ E is applied in downwards direction, what happens in this case? ಏನಾಗ್ತದಪ್ಪ ಅಂತಂದ್ರೆ ಚಾರ್ಜ್ ವಿಲ್ ಸ್ಟಾರ್ಟ್ ಫಾಲಿಂಗ್, ಇಟ್ ಫಾಲ್ಸ್ ವಿತ್ ಅನ್ ಎಕ್ಸಲರೇಷನ್ ಈಕ್ವಲ್ ಟು 2g. ಅದು ಕೆಳಗಡೆ ನಮಗೆ ಎಷ್ಟು ಎಕ್ಸಲರೇಷನ್ ದಿಂದ ಬೀಳಲಿಕ್ಕೆ ಶುರು ಆಗ್ತದಪ್ಪ ಅಂದ್ರೆ 2g ಎಕ್ಸಲರೇಷನ್ ದಿಂದ ಅದು ಬೀಳಲಿಕ್ಕೆ ಶುರು ಆಗ್ತದ್ರಿ. ಯಾವಾಗ? ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್. ಅದು ಯಾವ ಚಾರ್ಜ್ ಇರಬೇಕು? ಪಾಸಿಟಿವ್ ಚಾರ್ಜ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸಿ, ಈ ಹ್ಯಾಂಗ್ಡ್ ಚಾರ್ಜಸ್, ಸಸ್ಪೆಂಡೆಡ್ ಚಾರ್ಜಸ್ನಾಗ ನಮಗೆ ಒಂದೇ ಒಂದು ಕಾನ್ಸೆಪ್ಟ್ ಅದರಿ, ಅದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತೆ. ವಾಟ್ ಎವರ್ ಸಿಚುವೇಶನ್ ದೇ ಗಿವ್ ವಿ ಕ್ಯಾನ್ ಸಾಲ್ವ್ ಇಟ್, ರೈಟ್? ಓಕೆ, ಇಲ್ಲೇ ನೋಡ್ರಿ, ಸಸ್ಪೆನ್ಷನ್ ಆಫ್ ಚಾರ್ಜ್ ಫ್ರಮ್ ಸ್ಟ್ರಿಂಗ್ ಇನ್ ಹಾರಿಜಾಂಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಇಲ್ಲಿ ನಮಗೆ ಈ ಬಾಬ್, ನಮಗೆ ಚಾರ್ಜ್ಡ್ ಬಾಬ್ ಎಲ್ಲಿ ಇರ್ತದಪ್ಪ ಅಂದ್ರೆ ಬಿಗಿನಿಂಗ್ ಒಳಗೆ ನಮಗೆ ಇಲ್ಲಿ ಇರ್ತದ್ರಿ, ಇಟ್ ವಿಲ್ ಬಿ ಹಿಯರ್, ಫ್ರೀ ಆಗಿ ನಮಗೆ ಇಲ್ಲಿ ನಮಗೆ ಈ ತರ ಇರ್ತದ್ರಿ. ಈಗ ಈ ಬಾಬ್ ನಮಗೆ ಇಲ್ಲಿಂದ ಇಲ್ಲಿಗೆ ಯಾಕೆ ಹೋಗೈತಪ್ಪ ಅಂತಂದ್ರೆ we have applied an horizontal electric field in this case. ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ horizontal electric field ಅಂತ. ಸೊ ನಾವು horizontal electric field ಅಪ್ಲೈ ಮಾಡಿರೋದ್ರಿಂದ ಈ ಪಾಸಿಟಿವ್ ಚಾರ್ಜ್ ಏನ್ ಇಲ್ಲಿತ್ತಲ್ಲ ಇದ್ರ ಮೇಲೆ ಒಂದು horizontal ಫೋರ್ಸ್ ನಮಗೆ ಆಕ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ in the direction of field. Because of that force, this bob will get displaced and it will come here. ಅದು ನಮಗೆ ಇಲ್ಲಿಗೆ ಬರ್ತದೆ. ಸೊ ಅದು ನಮಗೆ ಅದರ ಈಕ್ವಿಲಿಬ್ರಿಯಂ, ಅದರ ಮೀನ್ ಪೊಸಿಷನ್ ಬಿಟ್ಟು ಇಲ್ಲಿ ಯಾಕೆ ಬಂದೈತೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತ್ರಿ, ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. Okay, so ಆ electric force ಅನ್ನ ಇಲ್ಲಿ ತೋರಿಸ್ತೀನಿ. I will show it here. This is the electric force acting on that charged particle. Then why it is remaining here only? Why it is not going still above? ಅದಿನ್ನ ಮೇಲ್ಗಡೆ ಯಾಕೆ ಹೋಗಲ್ತು? ಹಾರಿಜಾಂಟಲ್ ಯಾಕೆ ಆಗೋಲ್ತು? ಇಲ್ಲಿ ಯಾಕೆ ಉಳಿಯತೈತಿ? ಯಾಕೆ ಉಳಿದೈತೆ ಅಂತಂದ್ರೆ ಅದ್ರ ಮೇಲೆ ನಮ್ಗೆ ಏನೋ ಒಂದು ಫೋರ್ಸ್ ಆಕ್ಟ್ ಆಗ್ತಿರ್ತದ್ರಿ. ನ್ಯಾಚುರಲಿ ವೇಟ್ ಅಂತೂ ನಮ್ಗೆ ಆಕ್ಟ್ ಆಗ್ಲೇಬೇಕು. W is equal to mg, right? So there are two forces acting, F and W. Because of that it is staying here only, right? ಇಲ್ಲ ಬರೇ ಎಫ್ ಒಂದೇ ಆಕ್ಟ್ ಆಗ್ತಿತ್ತು, ವೇಟ್ ಅನ್ನೋದು ಇರ್ತಿರ್ಲಿಲ್ಲ ಅಂತಂದ್ರೆ ಇದು ನಮಗೆ ಇಲ್ಲಿಗೆ ಬರ್ಬೋದಿತ್ರಿ, ಇಟ್ ವುಡ್ ಹ್ಯಾವ್ ಕಮ್ ದರ್, ರೈಟ್? ಓಕೆ, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸಿ, ಫೋರ್ಸ್ ಅಂತೂ ನಮಗೆ ಒಂದು ಇಲ್ಲಿ ಆಕ್ಟ್ ಆಗತ್ತದ್ರಿ ಹಾರಿಜಾಂಟಲಿ, ವೇಟ್ ನಮಗೆ ಡೌನ್ವರ್ಡ್ಸ್ ಆಕ್ಟ್ ಆಗತ್ತದ್ರಿ. ಹೌ ಮಚ್ ವಿಲ್ ಬಿ ದಿಸ್ ಫೋರ್ಸ್? ಈ ಫೋರ್ಸ್ ನಮಗೆ ಎಷ್ಟಿರೋದು ನೋಡ್ರಿ. ಈ ಫೋರ್ಸ್ ನಮಗೆ ಯಾವ್ದ್ರಿಂದ ಬಂತ? ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್? ಸೊ ಈ ಫೋರ್ಸ್ ಎಷ್ಟು ಇರ್ಬೇಕ್ರಿ? ದಿಸ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು Q ಇಂಟು E. ಇಷ್ಟು ಫೋರ್ಸ್ ನಮಗೆ ಅದ್ರ ಮೇಲೆ ಆಕ್ಟ್ ಆಗ್ತಿರ್ತದೆ. ಸೊ ನೋಡ್ರಿ, ಈ ಬಾಬ್ ಮೇಲೆ, ಈ ಚಾರ್ಜ್ಡ್ ಬಾಬ್ ಮೇಲೆ ನಮಗೆ ಟೋಟಲ್ ಎಷ್ಟು ಫೋರ್ಸ್ ಆಕ್ಟ್ ಆಗತ್ತವ ನೋಡ್ರಿ. ಒಂದು ಹಾರಿಜಾಂಟಲ್ ಎಲೆಕ್ಟ್ರಿಕ್ ಫೋರ್ಸ್ ರೀ, ಒಂದು ವೇಟ್ ರೀ, ಇನ್ನ ಒಂದು ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗ್ತದ್ರಿ, ನ್ಯಾಚುರಲ್ ಫೋರ್ಸ್, ನೇಚರ್ ಒಳಗಿರುವಂತದ್ದು. ಯಾವ್ದಪ್ಪ ಅಂತಂದ್ರೆ ಅಲಾಂಗ್ ದ ಸ್ಟ್ರಿಂಗ್ ನಮಗೆ ಇಲ್ಲಿ ಟೆನ್ಷನ್ ಅಂತೇಳಿ ಒಂದು ಆಕ್ಟ್ ಆಗ್ತಿರ್ತದ್ರಿ. ವೆನೆವರ್ ದೇರ್ ಇಸ್ ಅ ಸ್ಟ್ರಿಂಗ್, whenever there is a string and something is hanged by the string, there will be a force acting in the string called as tension. ಈ ವೈರ್, ಥ್ರೆಡ್, ಆಮೇಲೆ ಆ ವೈರ್ ಅಥವಾ ಥ್ರೆಡ್ ನಾವು ಏನಾದ್ರೂ ಒಂದು ಹೆವಿ ಇರುವಂತ ಒಂದು ಮೆಟೀರಿಯಲ್ ಹ್ಯಾಂಗ್ ಮಾಡಿದ್ದು ಅಂತಂದ್ರೆ ಅದ್ರೊಳಗೆ ನಮಗೆ ಟೆನ್ಷನ್ ಅನ್ನೋ ಫೋರ್ಸ್ ನ್ಯಾಚುರಲಿ ಆಕ್ಟ್ ಆಗ್ತದ್ರಿ, ಎಕ್ಸಿಸ್ಟ್, ರೈಟ್? ಸೊ ಟೋಟಲ್ ನಮಗೆ ಎಷ್ಟು ಫೋರ್ಸಸ್ ಇಲ್ಲ ಅದಾವ್ರಿ ಹಂಗಾರೆ? 1, 2 and 3. ಟೆನ್ಷನ್, ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ದ ವೇಟ್, ಕರೆಕ್ಟ್? ಸೊ ಈಗ ನೋಡ್ರಿ, because of all these three forces, the resultant of all these three forces will become 0, and that's why it is staying here. ಅದು ಇಲ್ಲಿ ನಮಗೆ ಉಳಿದೈತಿ. ಈ ಚಾರ್ಜ್ ನೋಡ್ರಿ, ಇನ್ ಕೇಸ್ ಈ ಮೂರತ್ರೊಳಗೆ ನಮಗೆ ಟೆನ್ಷನ್ ಗ್ರೇಟರ್ ಇತ್ತಂದ್ರೆ ಈ ಚಾರ್ಜ್ ನಮಗೆ ಈ ಕಡೆ ಬರ್ಬೋದಿತ್ತು, ಫೋರ್ಸ್ ಗ್ರೇಟರ್ ಇತ್ತಂದ್ರೆ ಈ ಚಾರ್ಜ್ ನಮ್ಗೆ ಇನ್ನ ಮ್ಯಾಗ ಹೋಗ್ಬೋದಿತ್ತು, ವೇಟ್ ಗ್ರೇಟರ್ ಇತ್ತಪ್ಪ ಅಂದ್ರೆ ಇದನ್ನ ನಮಗೆ ಕೆಳಗೆ ಬರ್ಬೋದಿತ್ತು. ಈಗ ಇಲ್ಲೇ ಯಾಕೆ ಉಳಿದತ್ತಪ್ಪ ಅಂದ್ರೆ ಏರ್ ಒಳಗೆ ಸ್ಟ್ಯಾಟಿಕ್ ಆಗಿ ಟೆನ್ಷನ್, ಎಲೆಕ್ಟ್ರಿಕ್ ಫೋರ್ಸ್ ಮತ್ತು ವೇಟ್, ಈ ಮೂರು ವೆಕ್ಟರ್ಸ್, ಈ ಮೂರು ಫೋರ್ಸಸ್ ದ ರಿಸಲ್ಟಂಟ್ ಅಥವಾ ನೆಟ್ ನಮ್ಗೆ ಏನಾಗಿರ್ತದಪ್ಪ ಅಂದ್ರೆ ಈ ಪೊಸಿಷನ್ ಬಂದ ಕೂಡಲೇ 0 ಆಗಿರ್ತದ್ರಿ. ಅದ್ರ ಸಲುವಾಗಿ ಈ ಚಾರ್ಜಡ್ ಪಾರ್ಟಿಕಲ್ ನಮಗೆ ಇಲ್ಲೇ ಉಳಿತದ್ರಿ. ಇಟ್ ವಿಲ್ ನೈದರ್ ಗೋ ಅಪ್ nor down nor towards the point of suspension. Okay, now let us say that a thread has made an angle theta with respect to the vertical. ಇದು vertical direction ನಾವು. ಸೊ ವರ್ಟಿಕಲ್ ಜೊತೆಗೆ ಅದು ಎಷ್ಟು ಆಂಗಲ್ ಅನ್ನು ಸಬ್ಟೆಂಡ್ ಮಾಡಿದಪ್ಪ ಅಂತಂದ್ರೆ ಥೀಟಾ ಆಂಗಲ್ ಅನ್ನು ಸಬ್ಟೆಂಡ್ ಮಾಡಿದ್ರಿ. ಈಗ ನೋಡ್ರಿ, ನಮಗಿಲ್ಲೇ I will take y axis here and I will take x axis here. How much is this angle? The same angle has to be here. ಇಲ್ಲಿ ನಮಗೆ ಸೇಮ್ ಆಂಗಲ್ ಇರ್ಬೇಕ್ರಿ, ಥೀಟಾ ಅಂತೇಳಿ, ಕರೆಕ್ಟ್? ಓಕೆ, ಸೊ ದಿಸ್ ಇಸ್ ಥೀಟಾ, ದೆನ್ ದಿಸ್ ಆಲ್ಸೋ ಮಸ್ಟ್ ಬಿ ಥೀಟಾ. ಓಕೆ, ಸೊ ನೆಕ್ಸ್ಟ್ I will just make some space here. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಈಗ ನಮಗಿಲ್ಲ ಈ ತರದ ಎಲ್ಲ ವೆಕ್ಟರ್ಸ್ ಮಾತ್ರ ಇಲ್ಲಿ ತಗೋತೀನಿ. ದಿಸ್ ಇಸ್ ದ ಫೋರ್ಸ್ ಆಕ್ಟಿಂಗ್, F is equal to E into Q. Okay, this much is the electric force acting.
weight is acting in downwards direction, W is equal to mg. Tension is acting in this direction, that is called as capital T, right? So ಇಲ್ಲೇ ನಮಗೆ angle ಎಷ್ಟಿದೆ theta ಅಂತ ಹೇಳಿದ್ರಿ, ಇಲ್ಲೇ ನಮಗೆ angle theta ಅಂತ ಹೇಳಿ, this has to be 90 minus theta. Okay, among these three, tension, force and weight, which quantity or which vector I have to resolve now? ಇಲ್ಲಿ ಯಾವುದನ್ನು ರಿಸಾಲ್ವ್ ಮಾಡಬಹುದಪ್ಪ ಅಂತಂದ್ರೆ the vector which is not along x axis also and which is not along y axis also, only that vector can be resolved. ಈಗ ನಮಗೆ ಫೋರ್ಸ್ ಎಕ್ಸಾಕ್ಟ್ x axis ಡೈರೆಕ್ಷನ್ ದಾಗ ಐತ್ರಿ, ರಿಸಾಲ್ವ್ ಮಾಡಬೇಡ್ರಿ. weight ನಮಗೆ ಎಕ್ಸಾಕ್ಟ್ y axis ಡೈರೆಕ್ಷನ್ ದಾಗ ಐತ್ರಿ, ರಿಸಾಲ್ವ್ ಮಾಡಬೇಡ್ರಿ. this is neither in x direction nor in y direction, so we have to resolve that tension. ಆ ಟೆನ್ಷನ್ ನಾವೀಗ ರಿಸಾಲ್ವ್ ಮಾಡ್ಕೋಬೇಕು. ಓಕೆ, ಸೊ ಟೆನ್ಷನ್ ರಿಸಾಲ್ವ್ ಮಾಡ್ಕೋಬೇಕಾದ್ರೆ ನೋಡ್ರಿ, ಇಲ್ಲಿ ಟೆನ್ಷನ್ ರಿಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಏನ್ ಬರ್ತದೆ ನೋಡ್ರಿ. See what I will get. If I resolve tension, I will get T cos theta here. ಇಲ್ಲಿ ನಂಗೆ T cos theta ಬರ್ತದೆ, ಇಲ್ಲಿ ನಂಗೆ T sin theta ಬರ್ತದೆ. I have told you about the resolution of vectors, right? ಆಂಗಲ್ ಯಾವ ಕಡೆ ನಮಗೆ ಟಚ್ ಇರ್ತದಲ್ಲ ಅದು ನಮಗೆ cos theta ಒಳಗೆ ಬರ್ಬೇಕು, ಯಾವ ಕಡೆ ನಮಗೆ ಆಂಗಲ್ ಟಚ್ ಇಲ್ಲ ಅದು ನಮಗೆ sin theta ಒಳಗೆ ಬರ್ಬೇಕು, ರೈಟ್? ಸಿ ಆಫ್ಟರ್ ರಿಸಾಲ್ವ್ ಮಾಡ್ಕೊಂಡಿದ್ಮೇಲೆ ಏನ್ ಮಾಡ್ರಿ, ಈ ಒರಿಜಿನಲ್ ವೆಕ್ಟರ್ಸ್ ಏನಿರ್ತಾವಲ್ಲ ಆ ಒರಿಜಿನಲ್ ವೆಕ್ಟರ್ಸ್ ನೀವು ಜಸ್ಟ್ ಬಿಟ್ಬಿಡ್ರಿ, ಯು ಜಸ್ಟ್ ಲೀವ್ ದಮ್. ಓಕೆ, ಒರಿಜಿನಲ್ ವೆಕ್ಟರ್ಸ್ ಯಾವ್ದ್ರಿ, ಇದು ಕ್ಯಾಪಿಟಲ್ ಟಿ ಅಂತ ಏನೈತಲ್ಲ ಇದನ್ನ ಈಗ ಜಸ್ಟ್ ನೀವು ಬಿಟ್ಟು ಬಿಡ್ರಿ. ಈಗ ಅದರದ ಕಂಪೋನೆಂಟ್ಸ್ ಮಾತ್ರ ತಗೋರಿ. ಸಿ ವಿ ಹ್ಯಾವ್ ಆಲ್ರೆಡಿ ಟೋಲ್ಡ್ ದ ಚಾರ್ಜ್ ಇಸ್ ಇನ್ ಈಕ್ವಿಲಿಬ್ರಿಯಂ. ಚಾರ್ಜ್ ಈಕ್ವಿಲಿಬ್ರಿಯಂ ಅದ, ಈಕ್ವಿಲಿಬ್ರಿಯಂ ಒಳಗೆ ಅದ ಅಂದ್ರೆ ಅರ್ಥ ಏನ್ರಿ, ವೇಟ್ ಇಸ್ ಈಕ್ವಲ್ ಟು ಟಿ ಕಾಸ್ ಥೀಟಾ, ಫೋರ್ಸ್ ಇಸ್ ಈಕ್ವಲ್ ಟು ಟಿ ಸೈನ್ ಥೀಟಾ, ಕರೆಕ್ಟ್? ಸೊ ಐ ಕ್ಯಾನ್ ರೈಟ್ ಟಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಫೋರ್ಸ್ ಅಂಡ್ ಟಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ವೇಟ್ ಅಂತ ಬರಿಬಹುದು, ಕರೆಕ್ಟ್? ಹಂಗಾದ್ರೆ ಟಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇವೆರಡನ್ನ ಡಿವೈಡ್ ಮಾಡ್ಕೊಂಡ್ರೆ ನಂಗೆ ಬರ್ತದೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ ಅಥವಾ ಇ ಕ್ಯೂ ಡಿವೈಡೆಡ್ ಬೈ ಎಂ ಜಿ. ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ದಿಸ್ ಮಚ್ ವಿ ವಿಲ್ ಗೆಟ್, ರೈಟ್? ಈಗ ಇವೆರಡು ನೀವು ಡಿವೈಡ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬಂತೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಬೈ ಡಬ್ಲ್ಯೂ ಅಥವಾ ಇ ಕ್ಯೂ ಬೈ ಎಂ ಜಿ ಅಂತ. ಇನ್ ಕೇಸ್ ಇಫ್ ಐ ಸ್ಕ್ವೇರ್ ಅಂಡ್ ಆಡ್ ಬೋತ್ ಆಫ್ ದಿಸ್, ಇವು ಎರಡು ಈಕ್ವೇಶನ್ಸ್ ಟಿ ಸೈನ್ ಥೀಟಾ ಈಕ್ವಲ್ ಟು ಎಫ್, ಟಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಡಬ್ಲ್ಯೂ. ಇಫ್ ಐ ಸ್ಕ್ವೇರ್ ಅಂಡ್ ಆಡ್ ಬೋತ್ ಆಫ್ ದೆಮ್, ಐ ವಿಲ್ ಗೆಟ್ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಫ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್ ಬರ್ತದೆ. ದಟ್ಸ್ ವೈ ಟೆನ್ಷನ್ ಮೀನ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ರೂಟ್ ಆಫ್ ಎಫ್ ಸ್ಕ್ವೇರ್ ಪ್ಲಸ್ ಡಬ್ಲ್ಯೂ ಸ್ಕ್ವೇರ್. ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ರೈಟ್? ನೀವು ಮತ್ತಿಲ್ಲೇ ಎಫ್ ಅಂದ್ರೆ ಇ ಕ್ಯೂ ಹಾಕೋಬಹುದು, ಡಬ್ಲ್ಯೂ ಅಂದ್ರೆ ಎಂ ಜಿ ಹಾಕೋಬಹುದು. ಸೊ ಇಲ್ಲೇನ್ ಈಕ್ವೇಶನ್ಸ್ ಅದಾವಲ್ಲ ಇಷ್ಟು ಈಕ್ವೇಶನ್ಸ್ ನಮ್ಗೆ ಯೂಸ್ ಆಗ್ತಾವ್ರಿ. ದೀಸ್ ವಿಲ್ ಬಿ ಯೂಸ್ಡ್, ದಿಸ್ ವಿಲ್ ಬಿ ಯೂಸ್ಡ್ ಅಂಡ್ ದಿಸ್ ವಿಲ್ ಬಿ ಯೂಸ್ಡ್. ಇವೆಲ್ಲ ನಮಗೆ ಈ ತರದ ಕೇಸ್ ಬಂದಾಗ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಮಗೆ ಇವೆಲ್ಲ ಫಾರ್ಮುಲಾಸ್ ನಮ್ಗೆ ಯೂಸ್ ಆಗ್ತಾವ್ರಿ. ಸೊ ರಿಮೆಂಬರ್, ಟಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಫ್, ದಟ್ ಇಸ್ ಎಲೆಕ್ಟ್ರಿಕ್ ಫೋರ್ಸ್. ಟಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಡಬ್ಲ್ಯೂ, ದಟ್ ಇಸ್ ಎಂ ಜಿ. tan theta is equal to f by w, t is equal to root of f square plus w square, right? So ಎಷ್ಟು ನಮಗೆ ಇದು ಕಾನ್ಸೆಪ್ಟ್ ಅದರಿ. You have to understand this clearly and you have to remember this. We'll go to the next question, next concept, that is, see, two identical charged spheres of same mass suspended by strings of same length. ಅವತರದ ಮಾಸ್ ನಮಗೆ ಸೇಮ್ ಅದರಿ, ಆಮೇಲೆ ಆ ಸ್ಟ್ರಿಂಗ್ಸ್ ದ ಲೆಂತ್ ನಮಗೆ ಸೇಮ್ ಅದರಿ, ಸೇಮ್ ಲೆಂತ್ ಫ್ರಮ್ ಸೇಮ್ ಪಾಯಿಂಟ್ ಅಂತ ಅದನ್ನ ಸಸ್ಪೆಂಡ್ ಮಾಡ್ಕೊಂಡಿದ್ದಾರೆ. ಈಗ ನೋಡ್ರಿ, ಆಗಲೇ ನಾವು ಏನೇ ಪ್ರೀವಿಯಸ್ ಕೇಸ್ ತಗೊಂಡ್ವಿ, ದೇರ್ ವಿ ವೇರ್ ಹ್ಯಾವಿಂಗ್ ಓನ್ಲಿ ಒನ್ ಸ್ಪಿಯರ್, ಒಂದೇ ಸ್ಪಿಯರ್ ಇತ್ತು. ಆ ಸ್ಪಿಯರ್ ಇನಿಷಿಯಲಿ ನಮಗೆ ಈಕ್ವಿಲಿಬ್ರಿಯಂ ಪೊಸಿಷನ್ ಆಗಿತ್ತು. ವೆನ್ ಐ ಅಪ್ಲೈಡ್ ಹಾರಿಜಾಂಟಲ್ ಎಲೆಕ್ಟ್ರಿಕ್ ಫೀಲ್ಡ್, ಅದ್ರ ಮೇಲೆ ಒಂದು ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಯ್ತು, ಅದು ನಮಗೆ ಇಲ್ಲಿಗೆ ಬಂತು, ಕರೆಕ್ಟ್? ಸೊ ಅಲ್ಲೇ ನಮ್ಗೆ ಆ ಚಾರ್ಜಡ್ ಬಾಬ್ ಮೇಲೆ ಫೋರ್ಸ್ ಯಾವ್ದ್ರಿಂದ ಆಕ್ಟ್ ಆಯ್ತಪ್ಪ ಅಂತಂದ್ರೆ, ಬಿಕಾಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ a force started acting on that charged particle, right? Here we are not applying the electric field. ಈ ಕೇಸ್ನಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡತ್ತಿಲ್ಲ. ಇವು ಎರಡು ಏನ್ ಬಾಬ್ ಅದಾವಲ್ಲ, ಆ ಎರಡು ಬಾಬ್ ನಾವು ಸೇಮ್ ಪಾಯಿಂಟ್ ದಿಂದ ಎರಡು ಸೇಮ್ ಲೆಂತ್ ಇರುವಂತ ಥ್ರೆಡ್ಸ್ ದಿಂದ ಅವನ್ನ ಸಸ್ಪೆಂಡ್ ಮಾಡ್ಕೊಂಡಿದ್ವಿ. ಸೊ ಇನಿಷಿಯಲಿ ಬೋತ್ ದ ಬಾಬ್ಸ್ ವಿಲ್ ಬಿ ಹಿಯರ್ ಓನ್ಲಿ. ಇವೆರಡು ನಮಗೆ ಹಿಂಗ ಇರ್ತಾವ್ರಿ, ಓಕೆ? ಆಮೇಲೆ ಅವು ಅನ್ಚಾರ್ಜಡ್ ಇದ್ದು ಅಂದ್ರೆ ಅವು ಹಿಂಗ ಉಳಿತಾವ್ರಿ, ಒಂದಕ್ಕೊಂದು ಈ ತರ ಹತ್ಕೊಂಡನು ಉಳಿತಾವ್ರಿ. ನೀವು ಇದಕ್ಕೂ ಪ್ಲಸ್ ಚಾರ್ಜ್ ಕೊಟ್ರಿ, ಇದಕ್ಕೂ ಪ್ಲಸ್ ಚಾರ್ಜ್ ಕೊಟ್ರಿ, ಎರಡು ಲೈಕ್ ಚಾರ್ಜಸ್ ಅದು ಅಂದ್ರೆ ಅವು ಏನಾಗ್ಬೇಕ್ರಿ, ರಿಪೆಲ್ ಆಗ್ಬೇಕ್ರಿ. ಸೊ ರಿಪೆಲ್ ಆಗಿ ಇಲ್ಲಿಗೆ ಬರ್ತಾವ್ರಿ, ರೈಟ್? ಸೊ ಇವು ಎರಡೂದಕ್ಕೂ ನಿಮಗೆ ಚಾರ್ಜಸ್ ಪ್ಲಸ್ ಕ್ಯೂ ಅಂತ ಸೇಮ್ ಚಾರ್ಜ್ ಕೊಟ್ಟಿರೋದ್ರಿಂದ ಅವು ಏನಾಗಿದಾವ್ರಿ, ರಿಪೆಲ್ ಆಗಿದಾವ್ರಿ, ದೇ ಹ್ಯಾವ್ ಗಾಟ್ ರಿಪೆಲ್ಡ್. ಆಮೇಲೆ ಇದು ಎಷ್ಟು ಆಂಗಲ್ ನಮಗೆ ಇಲ್ಲಿ ಸಬ್ಟೆಂಡ್ ಮಾಡಿರ್ತದಲ್ಲ, ಅಷ್ಟ ಆಂಗಲ್ ನಮಗೆ ಇದು ಸಬ್ಟೆಂಡ್ ಮಾಡಿರ್ತದ್ರಿ. ದ ಸೇಮ್ ಆಂಗಲ್ ಇವನ್ ದಿಸ್ ವಿಲ್ ಸಬ್ಟೆಂಡ್, ರೈಟ್? ಸೊ ಇದು ನಮಗೆ ಆಂಗಲ್ ಥೀಟಾನೆ, ಇದು ನಮಗೆ ಆಂಗಲ್ ಥೀಟಾನೆ. ಇವು ಎರಡು ನಮಗೆ ಆಂಗಲ್ ಸೇಮ್ ಯಾಕೆ ಬರ್ತಾವ ಅಂತಂದ್ರೆ, ಎರಡು ತರದ್ದು ಮಾಸ್ ನಮಗೆ ಸೇಮ್ ಅದ, ಲೆಂತ್ ನಮಗೆ ಸೇಮ್ ಅದ, ಹೀಗಾಗಿ ಇದು ಆಂಗಲ್ ನಮಗೆ ಸೇಮ್ ಇರ್ತದೆ. ಓಕೆ, ವೈ ದೀಸ್ ಟೂ ಸ್ಪಿಯರ್ಸ್ ಹ್ಯಾವ್ ಗಾಟ್ ಸಪರೇಟೆಡ್?
ಇಲ್ಲಿ ಇರಬೇಕಾಗಿದ್ದ ಎರಡು ಸ್ಪಿಯರ್ ನಮ್ಗೆ ಯಾಕೆ ಸಪರೇಟ್ ಆಗಿದಾವೆ? ಯಾಕಂದ್ರೆ ಎರಡಕ್ಕೂ ಸೇಮ್ ಚಾರ್ಜ್ ನಾವು ಕೊಟ್ಟಿದ್ದೀವಿ, ಹಿಂಗಾಗಿ ಎರಡು ನಡು ನಮ್ಗೊಂದು ಫೋರ್ಸ್ ಆಫ್ ರಿಪಲ್ಷನ್ ಇರ್ತದ್ರಿ. ಆ ರಿಪಲ್ಷನ್ ನಮಗೆ ಇದ್ರ ಮೇಲೆ ಈ ಡೈರೆಕ್ಷನ್ದಾಗ ಆಕ್ಟ್ ಆಗ್ತದೆ, ಇದ್ರ ಮೇಲೆ ನಮಗೆ ಈ ಡೈರೆಕ್ಷನ್ದಾಗ ಆಕ್ಟ್ ಆಗ್ತದ್ರಿ. ಇದು ಯಾವ ಫೋರ್ಸ್? ರಿಪಲ್ಸಿವ್ ಫೋರ್ಸ್, ರೈಟ್? ಹೌ ಮಚ್ ವಿಲ್ ಬಿ ದಿಸ್ ಫೋರ್ಸ್? This force will be k into q square divided by r square. What is r? R is the distance between these two charged spheres. ಈ ಎರಡು ಚಾರ್ಜಡ್ ಸ್ಪಿಯರ್ ನಡುವಿನ ಡಿಸ್ಟೆನ್ಸ್ ನಮಗೆ ಏನದಪ್ಪ ಅಂತಂದ್ರೆ r ಅಂತೇಳಿ ಇರಲಿ. ಲೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಡ್ ಸ್ಪಿಯರ್ಸ್ ಇಸ್ ಟೇಕನ್ as r. ಸೊ ಇದು ನಮಗೆ k into q square divided by r. k ಅಂದ್ರೆ 1/4 pi epsilon naught q1 into q2 q square divided by r square, right? ಓಕೆ, ಸೊ ದಿಸ್ ಮಚ್ ವಿ ಗಾಟ್. ಇಷ್ಟು ಫೋರ್ಸ್ ನಮಗೆ ಇಲ್ಲಿ ಆಕ್ಟ್ ಆಗ್ತಿರ್ತದೆ. ಸೊ ನೋಡ್ರಿ, ಪ್ರೀವಿಯಸ್ ಕೇಸ್ ಒಳಗೆ ನಾವು ಫೋರ್ಸ್ ನಾವು q ಇಂಟು ಇ ಅಂತ ತಗೊಂಡಿದ್ದು, ಯಾಕಂದ್ರೆ ಅಲ್ಲಿ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ದಿಂದ ಆಕ್ಟ್ ಆಗ್ತಿತ್ತು. ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ದಿಂದ ಫೋರ್ಸ್ ಆಕ್ಟ್ ಆಗತ್ತಿಲ್ಲ, ಇಲ್ಲಿ ನಮಗೆ ರಿಪಲ್ಸಿವ್ ಫೋರ್ಸ್ ಅದ, ಕೂಲಂಬ್ಸ್ ಫೋರ್ಸ್. ಅದಕ್ಕೆ ನಾವು k q ಸ್ಕ್ವೇರ್ ಡಿವೈಡ್ ಬೈ r ಸ್ಕ್ವೇರ್ ಅಂತ ತಗೊಳತ್ತೆ. ಓಕೆ, ವಾಟ್ ಎಲ್ಸ್? ಇಲ್ಲಿ ನಮಗೆ ಟೆನ್ಷನ್ ಆಕ್ಟ್ ಆಗ್ತಿರ್ತದ್ರಿ, ಟೆನ್ಷನ್ ವಿಲ್ ಬಿ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿ ನಮಗೆ ವೇಟ್ ಆಕ್ಟ್ ಆಗ್ತಿರ್ತದ್ರಿ, ವೇಟ್ ವಿಲ್ ಬಿ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. W is equal to mg, ಕರೆಕ್ಟ್, ರೈಟ್? then why the charges have remained here only? ಅವು ಮುಂದೆ ಯಾಕೆ ಹೋಗಿಲ್ಲ ಅಥವಾ ಇನ್ನ ಹಿಂದೆ ಯಾಕೆ ಬಂದಿಲ್ಲ? ಯಾಕಂದ್ರೆ ಈ ಪಾಯಿಂಟ್ ಒಳಗೆ ಬಂದಾಗ, ಈ ಆಂಗಲ್ ಬಂದಾಗ ರಿಸಲ್ಟೆಂಟ್ ಆಫ್ ಆಲ್ ದೀಸ್ ತ್ರೀ ಇಸ್ 0 ಅಥವಾ ನೆಟ್ ಆಫ್ ಆಲ್ ದೀಸ್ ತ್ರೀ ಇಸ್ 0. ದಟ್ಸ್ ವೈ ದ ಚಾರ್ಜ್ ವಿಲ್ ರಿಮೇನ್ ಸ್ಟಾಟಿಕ್ ಹಿಯರ್, ಅಥವಾ ಇಲ್ಲೇ ನಮಗೆ ಈಕ್ವಿಲಿಬ್ರಿಯಂ ಒಳಗೆ ಉಳಿತದ್ರಿ. ಓಕೆ, ಫರ್ದರ್ ವಿಲ್ ಗೋ ಫಾರ್ ದ ಫರ್ದರ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದಿಸ್. ಓಕೆ, ನಾವ್ ವಿಲ್ ಲಿಸನ್. ಈಗ ಇಲ್ಲಿ ಮತ್ತೆ ನಾವು ಕ್ಯಾಶುಯಲಿ ಏನ್ ಮಾಡ್ಕೊಳ್ಳೋಣ? We have to resolve a vector here now. See, if this angle is theta, this has to be theta. ಯಾಕಂದ್ರೆ alternate angles ಅದಾವ. So I will just draw the vectors here. ಇಲ್ಲಿ ನಾ vectors ತೆಗಿತೀನಿ. See, this is the force. F is equal to k into q square divided by r square. This is the weight. W is equal to mg ಅಂತ ನಮಗೆ weight ಅದ. ಇಲ್ಲೇ ನಮಗೆ tension ಅದ ರೀ. This is the tension T. Correct? So next ನೋಡ್ರಿ. Here we are having the angle theta. So now we resolve ಮಾಡಬೇಕಾಗಿದ್ದು ಯಾವುದು? ಟೆನ್ಷನ್, ರೈಟ್? ಟೆನ್ಷನ್ ನ ರಿಸಾಲ್ವ್ ಮಾಡ್ಕೊಂಡ್ರೆ ನಂಗೆ ಇಲ್ಲಿ ಬಂತೆ t cos theta, ಇಲ್ಲಿ ನಂಗೆ ಬಂತೆ t sin theta. ಸೊ ಕ್ಯಾಶುಯಲಿ ನೀವು ರಿಸಾಲ್ವ್ ಮಾಡ್ಕೊಂಡಿದ್ದ ಕೂಡಲೇ ಮೇನ್ ವೆಕ್ಟರ್ ಏನಿರ್ತದೆ, ಯು ಫಾರ್ಗೆಟ್ ದಟ್. ನಾವು ವಿ ಆರ್ ಹ್ಯಾವಿಂಗ್ ದ ಕಂಪೋನೆಂಟ್ಸ್. ಸಿನ್ಸ್ ದಿಸ್ ಚಾರ್ಜ್ ಇಸ್ ಈಕ್ವಿಲಿಬ್ರಿಯಂ at this point, t cos theta must be equal to w, t sin theta must be equal to f. So I can write t sin theta is equal to f. F ಅಂದ್ರೆ k q square divided by r square. ಆಮೇಲೆ t cos theta is equal to w, right? Again we will get, if we divide these both equations, ಇವೆರಡು ನಾವು ಡಿವೈಡ್ ಮಾಡಿದ್ರೆ ನಮಗೆ tan theta is equal to ಬರ್ತದೆ f divided by w ಅಂತ. ಇವೆರಡು ನೀವು ಸ್ಕ್ವೇರ್ ಮಾಡಿ ಆಡ್ ಮಾಡಿದ ಕೂಡಲೇ ನಿಮಗೆ ಬರ್ತದೆ t square is equal to f square plus w square. That is nothing but t is equal to root of f square plus w square we will get, right? This is tension. Tan theta is equal to f by w, t sin theta is equal to f, t cos theta is equal to w. Same formulas. Previous case ಒಳಗೆ ನಮಗೆ ಏನು ಫಾರ್ಮುಲಾ ಬಂದಿದ್ದು ಅವ ಫಾರ್ಮುಲಾಸ್ ಅದಾವ್ರಿ. ಡಿಫರೆನ್ಸ್ ಏನೈತಿ? ಅಲ್ಲಿ f is equal to q into e, ಇಲ್ಲಿ f is equal to k q square divided by r square. That is the difference, right? Okay, so ಗೊತ್ತಿರಲಿ. We'll go to the next concept. See, ಈಗ ಏನು ನಮಗೆ ಸಿಸ್ಟಮ್ ನಾವು ತಗೊಂಡಿದ್ವಿ, ಎರಡು ಬಾಬ್ಸ್, ಎರಡು ಚಾರ್ಜಡ್ ಬಾಬ್ಸ್ ರಿಪೆಲ್ ಆಗಿದ್ದು, ಅದೇನು ನಾವು ಸಿಸ್ಟಮ್ ತಗೊಂಡಿದ್ದು. ಈಗ ಎಂಟೈರ್ ಸಿಸ್ಟಮ್ ಅನ್ನು ತಗೊಂಡ್ ಬಂದು ನಾ ಏನ್ ಮಾಡ್ತೀನಿ, ಐ ವಿಲ್ ಕೀಪ್ ಇಟ್ ಇನ್ ಅ ಮೀಡಿಯಂ. ಯಾವುದೋ ಒಂದು ಲಿಕ್ವಿಡ್ ಒಳಗೆ ನಾ ಇಮರ್ಸ್ ಮಾಡ್ಕೊತೀನಿ, ಇಮರ್ಸ್ಡ್ ಇನ್ ಅ ಲಿಕ್ವಿಡ್. ಸೊ ಒಂದು ಲಿಕ್ವಿಡ್ ಒಳಗೆ ಅಂದ್ರೆ ನೀರು, ಆಯಿಲು, ಏನೋ ಒಂದು ಲಿಕ್ವಿಡ್ ಒಳಗೆ ನಾ ಸಿಸ್ಟಮ್ ಅನ್ನು ತಗೊಂಡ್ ಬಂದು ಇಟ್ಕೊಂಡಿದ್ದೆ. ಅನಂತರ ರೀ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಫ್ ದಟ್ ಸಿಸ್ಟಮ್ ಇಸ್ ಇಮರ್ಸ್ಡ್ ಇನ್ ಲಿಕ್ವಿಡ್ ಆಫ್ ಡೆನ್ಸಿಟಿ DL, ಅಂದ್ರೆ ಇದೇನ್ ನಮಗೆ ಇಲ್ಲೇನ್ ನಮಗೆ ಬ್ಲೂ ಕಲರ್ ಲಿಕ್ವಿಡ್ ಅದಲ್ಲ, ಈ ಲಿಕ್ವಿಡ್ ಡೆನ್ಸಿಟಿ ನಾ ಎಷ್ಟು ತಗೊಳತ್ತೇನಪ್ಪ ಅಂತಂದ್ರೆ DL ಅಂತ ನಾ ತಗೊಳತ್ತೆ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ರಿಮೇನ್ ಸೇಮ್. ಅಂದ್ರೆ ಅವತ್ತು ನಾವೀಗ ಈ ಲಿಕ್ವಿಡ್ ಒಳಗೆ ಇಟ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಏನ್ ಏರ್ ಒಳಗಿತ್ತಲ್ಲ, ಏರ್ ಒಳಗಿದ್ದಾಗ ನಮ್ಗೆ ಏನ್ ಡಿಸ್ಟೆನ್ಸ್ ಅದ್ರಿ ಅವತ್ತು ನೋಡು. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ವೆನ್ ದೇ ಆರ್ ಇನ್ ಏರ್? r. ಓಕೆ, ಸೊ ಇದು r ಏನದಲ್ಲ, ಅದು r ನಮಗೆ ಚೇಂಜ್ ಆಗಿಲ್ಲ, ಅಷ್ಟೇ ಡಿಸ್ಟೆನ್ಸ್ ಐತಿ ಅಂತ ನಾವು ಹೇಳ್ತೇವೆ. ಈವನ್ ಆಫ್ಟರ್ ಇಮರ್ಸಿಂಗ್ ದಿಸ್ ಎಂಟೈರ್ ಸಿಸ್ಟಮ್ ಇನ್ ದ ಲಿಕ್ವಿಡ್, ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ r ಓನ್ಲಿ. ಅವತ್ತು ನಡು ಆಂಗಲ್ ಮೊದಲು ಎಷ್ಟಿತ್ತು ಅಷ್ಟೇ ಆಂಗಲ್ ಇಲ್ಲಿ ಹೋದ್ರಿ. ಸೊ ಡಿಸ್ಟೆನ್ಸು ಚೇಂಜ್ ಆಗಿಲ್ಲ, ಆಂಗಲ್ ಚೇಂಜ್ ಆಗಿಲ್ಲ, ರೈಟ್? ಈ ತರ ಸಿಚುವೇಶನ್ ನಮಗೈತಿ. ಇಷ್ಟೇನ ಆ ಕಂಪ್ಲೀಟ್ ಸಿಸ್ಟಮ್ ಅನ್ನು ತಗೊಂಡ್ ಬಂದು ನಾವು ಒಂದು ಲಿಕ್ವಿಡ್ ನಾಗ ಇಟ್ಕೊಂಡಿದ್ದೀವಿ, ಆದ್ರೆ ಡಿಸ್ಟೆನ್ಸ್ ಚೇಂಜ್ ಆಗಿಲ್ಲ. ಆಮೇಲೆ ಅವತ್ತು ನಡುವೆ ಆಂಗಲ್ ನಮಗೆ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಏನೈತಿ ಅದು ನಮಗೆ ಚೇಂಜ್ ಆಗಿಲ್ಲ, ರೈಟ್? ಸೊ ಹಂಗಾದ್ರೆ ವಾಟ್ ವಿಲ್ ಬಿ ದ ಡೆನ್ಸಿಟಿ, ವಾಟ್ ವಿಲ್ ಬಿ ದ
dielectric constant of this liquid ಅಂತ ಕೇಳ್ತಾರೆ. ಈ ತರ ಸಿಚುವೇಶನ್ ಬಂದ್ರೆ you will be asked to calculate the dielectric constant. ಈಗ ನೋಡ್ರಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಲ್ಲೊಂದು ನಮಗೆ ಸಿಂಪಲ್ ಫಾರ್ಮುಲಾ ಅದ, ಆ ಫಾರ್ಮುಲಾ ನೆನ್ಪಿಟ್ಕೊಂಡು ಬಿಡ್ಬೇಕ್ರಿ. ಇಟ್ ವಿಲ್ ಬಿ dB divided by dB minus dl, right? So this is the formula of dielectric constant of the liquid in which we have kept the system, so that the distance in air and distance in liquid is same, angle in air and angle in liquid is same, right? So ಇವು ಎರಡೂ ನಮಗೆ ಸೇಮ್ ಉಳಿಬೇಕಾದ್ರೆ ಈ ಲಿಕ್ವಿಡ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿರಬೇಕು ಅಂದ್ರೆ dB divided by dB minus dl. ಓಕೆ, ಈ dB ಅಂದ್ರೆ ಏನು? dB ಅಂತಂದ್ರೆ ಇಟ್ ಈಸ್ ಡೆನ್ಸಿಟಿ ಆಫ್ ಬಾಬ್. ಇದೇನು ನಾವು ಬಾಬ್ ತಗೊಂಡಿದ್ವಲ್ಲ ಇಲ್ಲಿ ಚಾರ್ಜ್ ಬಾಬ್, ಆ ಬಾಬ್ ಡೆನ್ಸಿಟಿ ಅಥವಾ ಅದನ್ನ ಸ್ಪಿಯರ್ ಡೆನ್ಸಿಟಿ ಅಂತ ನಾವು ಅನ್ಬೋದು. ಅದನ್ನ ಸ್ಪಿಯರ್ಸ್ ಅಂತೇಳಿ ಅವ್ರು ಹೇಳ್ಬೋದು, ಬಾಬ್ ಅಂತೇಳಿ ಹೇಳ್ಬೋದು. ಡೆನ್ಸಿಟಿ ಆಫ್ ದ ಬಾಬ್ ಆರ್ ದ ಸ್ಪಿಯರ್. ವಾಟ್ ಈಸ್ DL ದೆನ್? DL ಅಂತಂದ್ರೆ ದಿಸ್ ಇಸ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ in which we have immersed this system. Density of the liquid in which we have immersed the system. So remember the formula dB divided by dB minus dl. Okay, next ನೋಡ್ರಿ. ಈಗ ಇದೇನು ಸಿಸ್ಟಮ್ ಅದಲ್ಲ, ಮೊದಲು ಏರ್ ಒಳಗೆ ಇಟ್ಕೊಂಡಿದ್ವಿ, ಈಗ ಅದನ್ನ ನಾವು ಒಂದು ಲಿಕ್ವಿಡ್ ಒಳಗೆ ಇಮರ್ಸ್ ಮಾಡ್ಕೊಂಡಿದ್ವಿ. ಈಗ ಇದ ಸಿಸ್ಟಮ್ ಅನ್ನ ತಗೊಂಡು ಹೋಗಿ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಒಳಗೆ ಇಟ್ಕೊಂಡು ಅಂತ ಇಟ್ಕೊಡಿ, ಸ್ಪೇಸ್ ಒಳಗೆ ಇರುವಂತ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಒಳಗೆ ಏನ್ ಚೇಂಜಸ್ ಆಗ್ಬೇಕು? ವಾಟ್ ಶುಡ್ ಚೇಂಜ್? ಏನ್ ಚೇಂಜಸ್ ಆಗ್ಬೇಕು ನೋಡ್ರಿ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಒಳಗೆ ಇಟ್ಕೊಂಡಾಗ್ರೆ ವಾಟ್ ಶುಡ್ ಬಿ ದ ಚೇಂಜಸ್ ಹ್ಯಾಪನಿಂಗ್ ದೇರ್? ಸೊ ಚೇಂಜಸ್ ಏನಾಗ್ಬೇಕು ನೋಡ್ರಿ, ಇಲ್ಲೇ ನಮಗೆ ಏರ್ ಒಳಗೆ ಇಟ್ಕೊಂಡಾಗ ಎಷ್ಟು ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗತ್ತವ? ವೇಟ್, ಎಲೆಕ್ಟ್ರಿಕ್ ಫೋರ್ಸ್ ಅಥವಾ ರಿಪಲ್ಸಿವ್ ಫೋರ್ಸ್ ಅಂಡ್ ಟೆನ್ಷನ್, ಎಷ್ಟು ನಮ್ಗೆ ಆಕ್ಟ್ ಆಗತ್ತವ್ರಿ. ವೇಟ್ ಅನ್ನೋದು ಯಾವಾಗ ಆಕ್ಟ್ ಆಗೋದ್ರಿ? ಇಫ್ ದೇರ್ ಇಸ್ ದ ಗ್ರಾವಿಟೇಷನಲ್ ಫೀಲ್ಡ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇದ್ರೆ ಮಾತ್ರ ನಮಗೆ ವೇಟ್ ಅನ್ನೋದು ಆಕ್ಟ್ ಆಗೋದ್ರಿ. ಈಗ ಅದನ್ನ ತಗೊಂಡು ಹೋಗಿ ನಾವು ಸ್ಪೇಸ್ ಒಳಗೆ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಒಳಗೆ ಇಟ್ಕೊಂಡ್ರೆ ಅಲ್ಲಿ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುವುದಿಲ್ಲ, ಅಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಇರಂಗಿಲ್ಲ. ಅಂದ್ಮೇಲೆ ವೇಟ್ ಅನ್ನೋದು ನಮಗಲ್ಲಿ ಬರಂಗಿಲ್ರಿ, ವಿ ವಿಲ್ ನಾಟ್ ಫೀಲ್ ದ ವೇಟ್. ಸೊ ವೇಟ್ ಅನ್ನೋದು ಹೋಯ್ತಪ್ಪ ಅಂತಂದ್ರೆ ಈ ಡೌನ್ವರ್ಡ್ ಪುಲ್ ಏನದಲ್ರಿ, ಈ ವೆಕ್ಟರ್ ನಮಗೆ ಕಂಪ್ಲೀಟ್ಲಿ ಝೀರೋ ಆಯ್ತಂದಂಗ್ರಿ. ಇದು ನಮಗೆ ಹೋಯ್ತಪ್ಪ ಅಂದ್ರೆ ಎರಡು ಫೋರ್ಸಸ್ ಹತ್ರ ಮೇಲೆ ಉಳಿತಾವ್ರಿ, ಒಂದು ರಿಪಲ್ಸಿವ್ ಫೋರ್ಸ್, ಒಂದು ಟೆನ್ಷನ್. ಇವು ಎರಡು ಮಾತ್ರ ಉಳಿತಾವ್ರಿ. ಸೊ ಅವು ಎರಡು ಮಾತ್ರ ಉಳಿದು ಅಂತಂದ್ರೆ ಅವಾಗ ಅವು ಎರಡೂ ಚಾರ್ಜಸ್ ನಮಗೆ ಎಕ್ಸಾಕ್ಟ್ಲಿ ಒಂದು ಹಾರಿಜಾಂಟಲ್ ಲೈನ್ ಮ್ಯಾಗ ಬಂದ್ಬಿಡ್ತಾವ್ರಿ. ಹಾರಿಜಾಂಟಲ್ ಲೈನ್ ಮ್ಯಾಗ ಬಂದ್ಬಿಡ್ತಾವ. ಸೊ ಹಾರಿಜಾಂಟಲ್ ಲೈನ್ ಮ್ಯಾಗ ಬಂದು ಅಂತಂದ್ರೆ ಇಲ್ಲಿ ಫೋರ್ಸಸ್ ನಮಗೆ ಎಷ್ಟು ಉಳಿದ್ರಿ? ಒಂದು ಫೋರ್ಸ್ ನಮಗೆ ಎಫ್, ಇದು ಎಫ್ ಅಂದ್ರೆ ಎಷ್ಟು? KQ² ಡಿವೈಡೆಡ್ ಬೈ R². ಎಷ್ಟು ನಮಗೆ ಫೋರ್ಸ್ ಬಂತೆ. ಇನ್ನು ನಮಗೆ ಇಲ್ಲೇ ಟೆನ್ಷನ್ ರೀ. ಸೊ ಟೆನ್ಷನ್ ಮತ್ತು ಫೋರ್ಸ್ ಬಿಟ್ರೆ ಬೇರೆ ಯಾವುದೂ ಫೋರ್ಸ್ ಇಲ್ಲಿ ನಮಗೆ ಆಕ್ಟ್ ಆಗೋದಿಲ್ಲ. ಟೆನ್ಷನ್ ಮತ್ತೆ ಈ ರಿಪಲ್ಸಿವ್ ಫೋರ್ಸ್ ಬಿಟ್ರೆ ಬೇರೆ ಯಾವುದೂ ಫೋರ್ಸ್ ನಮಗೆ ಇಲ್ಲಿ ಬರೋದಿಲ್ಲ. ವೇಟ್ ಅನ್ನೋದು ಆಕ್ಟ್ ಆಗ್ತಿತ್ತಪ್ಪ ಅಂದ್ರೆ ಅವಾಗ ಇವು ಎರಡು ನಮಗೆ ಕೆಳಗೆ ಬರ್ತಿದ್ವಿ. ವೇಟ್ ಅನ್ನೋದು ಇಲ್ಲ ಅನ್ನಂತ ಇವು ಮ್ಯಾಗ ಬಂದವ್ರಿ. ಇನ್ನು ಈ ಎಫ್ ದ ಫಾರ್ಮುಲಾ ನೋಡ್ರಿ, ನಮ್ಗೆ ಏನಾಗಬೇಕು? ಸಿ ವಾಟ್ ಶುಡ್ ಬಿ ದ ಫಾರ್ಮುಲಾ ಆಫ್ ದಿಸ್ ಎಫ್? ಈಗ ಇದೇನ್ ನಮಗೆ ಲೆಂತ್ ಅದಲ್ರಿ, ಈ ಥ್ರೆಡ್ ದ ಲೆಂತ್ ನಾವು ಎಲ್ ಅಂತ ಹೇಳಿ ತಗೊಂಡಿದ್ವಿ. ಲೆಟ್ ದ ಲೆಂತ್ ಆಫ್ ದ ಥ್ರೆಡ್ ಬಿ ಎಲ್. ಸೊ ಇದು ಮಿಡ್ ಪಾಯಿಂಟ್ ಅದ, ಇದು ಪಾಯಿಂಟ್ ಆಫ್ ಸಸ್ಪೆನ್ಷನ್ ರೀ. ದಿಸ್ ಇಸ್ ದ ಪಾಯಿಂಟ್ ಆಫ್ ಸಸ್ಪೆನ್ಷನ್. ಸೊ ಈ ಥ್ರೆಡ್ ದ ಲೆಂತ್ ನಮಗೆ ಎಲ್ರಿ, ಆಮೇಲೆ ಈ ಥ್ರೆಡ್ ದ ಲೆಂತ್ ನಮಗೆ ಎಲ್ರಿ. ಎರಡು ಈಕ್ವಲ್ ಲೆಂತ್ ಇರುವಂತ ಥ್ರೆಡ್ಸ್ ಗಳನ್ನ ನಾವು ತಗೊಂಡಿದ್ವಿ. ಸೊ ವಾಟ್ ವಿಲ್ ಬಿ ದ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ದೆನ್? ಇವೆರಡು ನಡುವೆ ಈಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಆಗ್ತದ್ರಿ? 2L ಆಗ್ತದ್ರಿ. ಸೊ ಇಲ್ಲಿ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ನಾವು ತಗೋಬೇಕು. ಸೊ ಇದು ಎಷ್ಟು ಆಗ್ತದ್ರಿ? 4L² ನಮಗೆ ಆಗ್ತದೆ. ಸೊ ದಿಸ್ ಮಚ್ ವಿಲ್ ಬಿ ದ ಫೋರ್ಸ್. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಟೆನ್ಷನ್ ಮತ್ತು ಇದೇನು ನಮಗೆ ರಿಪಲ್ಸಿವ್ ಫೋರ್ಸ್ ಅದಲ್ಲ, ದೀಸ್ ಬೋತ್ ಹ್ಯಾಸ್ ಟು ಬಿ ಈಕ್ವಲ್, ದೆನ್ ಓನ್ಲಿ ದಿಸ್ ಥ್ರೆಡ್ ವಿಲ್ ರಿಮೇನ್ ಸ್ಟ್ರೆಚ್ಡ್. ಅದು ನಮಗೆ ಕರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ತರ ಸ್ಟ್ರೆಚ್ಡ್ ಉಳಿತೈತ್ರಿ. ಇನ್ ಕೇಸ್ ಈ ಟೆನ್ಷನ್ ನಮಗೆ ಈ ಫೋರ್ಸ್ ಗಿಂತನೂ ಜಾಸ್ತಿ ಆಯ್ತಪ್ಪ ಅಂದ್ರೆ ಇವೆರಡು ಚಾರ್ಜಸ್ ನಮಗೆ ಕ್ಲೋಸ್ ಬರ್ಬೇಕಾಗ್ತದೆ. ಥ್ರೆಡ್ ನಮಗೆ ಮಿಡಲ್ದಾಗಿಂದ ಲೂಸ್ ಆಗ್ತದ್ರಿ, ಇವೆರಡು ನಮಗೆ ಸಮೀಪ ಬರಬೇಕು. ಇನ್ ಕೇಸ್ ಟೆನ್ಷನ್ ಕಿಂತನೂ ಈ ಫೋರ್ಸ್ ನಮಗೆ ಜಾಸ್ತಿ ಆಯ್ತಪ್ಪ ಅಂದ್ರೆ ಇವೆರಡು ನಮಗೆ ದೂರ ಹೋಗ್ಬೇಕು, ಈ ಥ್ರೆಡ್ ನಮಗೆ ಕಟ್ ಆಗ್ಬೇಕು. ಕರೆಕ್ಟ್. ಸೊ ಅದು ಏನೂ ಆಗತ್ತಿಲ್ಲ, ಎಕ್ಸಾಕ್ಟ್ಲಿ ಸ್ಟ್ರೆಚ್ಡ್ ಥ್ರೆಡ್ ನಮಗಲ್ಲಿ ಉಳಿಯತೈತೆ ಅಂದ್ರೆ ಇದರ ಅರ್ಥ ಟೆನ್ಷನ್ ಮತ್ತೆ ಇದೇನು ನಮಗೆ ರಿಪಲ್ಸಿವ್ ಫೋರ್ಸ್ ಅದಲ್ರಿ, ದೀಸ್ ಬೋತ್ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್. ಅವು ಎರಡೂ ನಮಗೆ ಈಕ್ವಲ್ ಆಗ್ಬೇಕು, ನೆಟ್ ಫೋರ್ಸ್ ಅದ್ರ ಮೇಲೆ 0 ಆಗ್ಬೇಕು. ಅವಾಗ ನಮಗೆ ಇವು ಈ ಪೊಸಿಷನ್ದಾಗ ಸ್ಟ್ರೇಟ್ ಲೈನ್ ಒಳಗೆ ಉಳಿದು ಬಿಡ್ತದೆ. ದಟ್ಸ್ ವೈ ಹಿಯರ್ ಇನ್ ದಿಸ್ ಕೇಸ್ ಐ ಕ್ಯಾನ್ ರೈಟ್ ಎ ಟೆನ್ಷನ್ ಇಸ್ ಈಕ್ವಲ್ ಟು ಫೋರ್ಸ್ ಅಂತ ನಾ ಬರಿಬಹುದು. ಸೊ ಟೆನ್ಷನ್ ದ ಫಾರ್ಮುಲಾ ನಮಗೆ ಹಂಗಾದ್ರೆ ಏನಾಗ್ತದ್ರಿ? ಇಟ್ ವಿಲ್ ಬಿ KQ² ಡಿವೈಡೆಡ್ ಬೈ 4L². ಎಷ್ಟು ನಮಗೆ ಟೆನ್ಷನ್ ಆಗ್ತದ್ರಿ? ಕೆ ಅಂದ್ರೆ ಏನಿಲ್ಲ, 1/4πε0, that is K, right? So we got the equation of tension. Tension is equal to KQ² divided by 4L². What is tension?
ಟೆನ್ಷನ್ ಇಸ್ ದ ಫೋರ್ಸ್ ವಿಚ್ ಆಕ್ಟ್ಸ್ ಇನ್ ದ ಥ್ರೆಡ್. ನಮಗಾಗೋ ಟೆನ್ಷನ್ ಬೇರೆ, ಇದು ಟೆನ್ಷನ್ ಬೇರೆ ರೀ. ಈ ಟೆನ್ಷನ್ ಅಂತಂದ್ರೆ ಈ ಥ್ರೆಡ್ ಏನದಲ್ಲ ಸ್ಟ್ರಿಂಗ್ಸ್ ಒಳಗೆ ಆಕ್ಟ್ ಆಗುವಂತ ಟೆನ್ಷನ್ ರೀ. ನಮಗಿರೋ ಎಕ್ಸಾಮ್ ಟೆನ್ಷನ್ ಆ ಟೆನ್ಷನ್ ಬೇರೆ ರೀ, ಅದಕ್ಕೇನು ಫಾರ್ಮುಲಾ ಇಲ್ಲ, ರೈಟ್? ಓಕೆ, ಸೊ ದಿಸ್ ಇಸ್ ದ ಟೆನ್ಷನ್. ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್. ಇಲ್ಲಿ ನೋಡ್ರಿ, ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪೆಂಡುಲಮ್. ಸೊ ಇಲ್ಲೊಂದು ಪಾಸಿಟಿವ್ಲಿ ಚಾರ್ಜ್ಡ್ ಪೆಂಡುಲಮ್ ಅದ, ಇದರದ ಟೈಮ್ ಪೀರಿಯಡ್ ಎಷ್ಟು ನಮಗೆ ನೋಡ್ರಿ. ಸಿಂಪಲ್ ಪೆಂಡುಲಮ್ ಟೈಮ್ ಪೀರಿಯಡ್ ಫಾರ್ಮುಲಾ ನಮ್ಗೆ ಗೊತ್ತದ, ಫಸ್ಟ್ ಇಯರ್ ಒಳಗೆ ನಾವು ಡೆರೈವ್ ಮಾಡಿದ್ವಿ. ಟಿ ಇಸ್ ಈಕ್ವಲ್ ಟು 2π ರೂಟ್ ಆಫ್ ಎಲ್ ಬೈ ಜಿ. ದಿಸ್ ಇಸ್ ದ ಫಾರ್ಮುಲಾ ಆಫ್ ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್. ಎಲ್ ಅಂದ್ರೆ ಲೆಂತ್ ಆಫ್ ದ ಪೆಂಡುಲಮ್ ರೀ, ಜಿ ಅಂದ್ರೆ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಈಗ ಇಲ್ಲೇ ನಮ್ಗೆ ಏನಂತಾರೆ, ಇದೇನು ಪಾಸಿಟಿವ್ಲಿ ಚಾರ್ಜ್ಡ್ ಪೆಂಡುಲಮ್ ನಮ್ಗೆ ಅದಲ್ಲ, ಈ ಪಾಸಿಟಿವ್ಲಿ ಚಾರ್ಜ್ಡ್ ಪೆಂಡುಲಮ್ ಕನ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಅದರದ ಟೈಮ್ ಪೀರಿಯಡ್ ನಮಗೆ ಯಾವ ತರ ಚೇಂಜ್ ಆಗ್ಬೇಕು, ರೈಟ್? ಎಲೆಕ್ಟ್ರಿಕ್ ಫೀಲ್ಡ್ ಇರಲಿಲ್ಲ ಅಂತಂದ್ರೆ ನಮ್ಗೆ ಇದೇ ಫಾರ್ಮುಲಾ ರೀ. ಇಫ್ ದರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇವನ್ ಇಫ್ ಇಟ್ ಇಸ್ ಅ ಚಾರ್ಜ್ಡ್ ಪೆಂಡುಲಮ್ ಅಟ್ ದಟ್ ಟೈಮ್ ಆಲ್ಸೋ ದ ಟೈಮ್ ಪೀರಿಯಡ್ ಫಾರ್ಮುಲಾ ವಿಲ್ ಬಿ ದ ಸೇಮ್, 2π ರೂಟ್ ಆಫ್ ಎಲ್ ಬೈ ಜಿ ನೇ ಇರ್ತದೆ. ಇನ್ ಕೇಸ್ ನಾ ಇದಕ್ಕೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿ ಅಂತ ಇಟ್ಕೋರಿ, ಯಾವ ಡೈರೆಕ್ಷನ್ದಾಗ? ಲೆಟ್ ಮೀ ಸೇ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್. ವಾಟ್ ಹ್ಯಾಪನ್ಸ್ ಟು ದ ಟೈಮ್ ಪೀರಿಯಡ್ ಅಟ್ ದಟ್ ಟೈಮ್? ಇಲ್ಲೇ ಕೇಳ್ತೀವಿ. ಈಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಆ ಬಾಬ್ ಮೇಲೆ ವೇಟ್ ಅನ್ನೋದು ಒಂದೇ ಫೋರ್ಸ್ ಆಕ್ಟ್ ಆಗತ್ತಿತ್ತು, ವೇಟ್ W ಈಕ್ವಲ್ ಟು mg. ಸೊ ಹಿಂಗಾಗಿ ಅದಕ್ಕೆ ಒಂದೇ ಎಕ್ಸಲರೇಷನ್ ಇತ್ತು. ಈಗ ದಿಸ್ ವಾಸ್ ಹ್ಯಾವಿಂಗ್ ಓನ್ಲಿ ಒನ್ ಎಕ್ಸಲರೇಷನ್, ಜಿ ಅಂತೇಳಿ ಒಂದೇ ಎಕ್ಸಲರೇಷನ್. ಫಸ್ಟ್ ಇದು ತಿಳ್ಕೊರಿ, ಎಲ್ಲೆಲ್ಲಿ ಫೋರ್ಸ್ ಅನ್ನೋದು ಆಕ್ಟ್ ಆಗ್ತತಿ ಅಲ್ಲೆಲ್ಲಿ ನಮಗೊಂದು ಎಕ್ಸಲರೇಷನ್ ಅಂತೇಳಿ ಬರಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಾಡಿ ಅದ, ನಮಗೆ ಈ ಬಾಡಿ ಮ್ಯಾಗ ಈ ಕಡೆ ಡೈರೆಕ್ಷನ್ದಾಗ ಒಂದು ಫೋರ್ಸ್ ಆಕ್ಟ್ ಆಗತೈತಿ ಅಂತ ನಾ ಹೇಳಿದ್ನಿ ಅಂತಂದ್ರೆ then there will be an acceleration in that direction. ಆ ಬಾಡಿಗೆ ಆ ಡೈರೆಕ್ಷನ್ ಒಳಗೆ ಒಂದು ಎಕ್ಸಲರೇಷನ್ ಇರಲೇಬೇಕು. If there is a force acting on a body, there has to be the acceleration to that body in the direction of the force, right? So weight ದಿಂದಾಗೆ ಆ ಬಾಬ್ಗೆ ಒಂದು ಡೌನ್ವರ್ಡ್ಸ್ ಡೈರೆಕ್ಷನ್ ದಾಗ ಜಿ ಅಂತೇಳಿ ಒಂದು ಎಕ್ಸಲರೇಷನ್ ಇದ್ದೇ ಇರ್ತೈತ್ರಿ. ಸೊ ಈಗ ಈ ಬಾಬ್ಗೆ ಜಿ ಅಂತ ಒಂದು ಎಕ್ಸಲರೇಷನ್ ಡೌನ್ವರ್ಡ್ಸ್ ಇಲ್ಲೂ ಇರಲೇಬೇಕು, ಇಲ್ಲೂ ಇರಲೇಬೇಕು, ಇಲ್ಲೂ ಇರಲೇಬೇಕು. Everywhere there has to be an acceleration in downwards direction called as g. Why we are getting this acceleration? Because of the weight, right? So ಇತರ ಮೇಗೂ ನಮಗೆ g ಅಂತ acceleration, ಇತರ ಮೇಗೂ ನಮಗೆ g ಅಂತ acceleration, ಇತರ ಮೇಲೂ ನಮಗೆ g ಅಂತ acceleration, right? ನೆಕ್ಸ್ಟ್ ನೋಡ್ರಿ, ಈಗ ನಾ ಈಗ ಎಲೆಕ್ಟ್ರಿಕ್ ಫೀಲ್ಡ್, ಈಗ ನೋಡ್ರಿ ಇದಂತೂ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ದಿಂದ ಸಿಕ್ಕಂತ ಎಕ್ಸಲರೇಷನ್ ರೀ. ಈಗ ನಾ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿ ಯಾವ ಡೈರೆಕ್ಷನ್ ದಾಗ? ಡೌನ್ವರ್ಡ್ಸ್ ಡೈರೆಕ್ಷನ್ ದಾಗ, ರೈಟ್? ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ದಿಂದಾಗೆ ಈ ಚಾರ್ಜ್ ಮೇಲೆ ಒಂದು ಡೌನ್ವರ್ಡ್ಸ್ ಡೈರೆಕ್ಷನ್ ದಾಗ ಈಗ ಒಂದು ಫೋರ್ಸ್ ಆಕ್ಟ್ ಆಗ್ಬೇಕ್ರಿ. F is equal to Q into E ಅಂತೇಳಿ ಒಂದು ಫೋರ್ಸ್ ಆಕ್ಟ್ ಆಗ್ಬೇಕ್ರಿ, ಕರೆಕ್ಟ್? ಸೊ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಚಾರ್ಜ್ಡ್ ಪಾರ್ಟಿಕಲ್, ಅಂಡ್ ಬಿಕಾಸ್ ಆಫ್ ದಿಸ್ ಫೋರ್ಸ್ we will get an acceleration for this bob called as A. ಒಂದು ಎಕ್ಸಲರೇಷನ್ ನಮಗೆ ಇದಕ್ಕೆ ಎಕ್ಸ್ಟ್ರಾ ಸಿಗ್ಲಿಕ್ಕೆ ಶುರು ಆಗ್ತದೆ. ಸೊ ಈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಲ್ಲದೆ ಮತ್ತೊಂದು ಎಕ್ಸಲರೇಷನ್ ನಮಗೆ ಈ ಬಾಬಕ್ ಸಿಗ್ಲಿಕ್ಕೆ ಐತೆ. ಯಾವ ಡೈರೆಕ್ಷನ್ ದಾಗ ರೀ? ಜಿ ಯಾವ ಡೈರೆಕ್ಷನ್ ದಾಗ ಅದ ಅದೇ ಡೈರೆಕ್ಷನ್ ದಾಗ ನಮ್ಗೆ ಅದು ಎಕ್ಸಲರೇಷನ್ ಬಂತು. ಯಾಕೆ ಇದೇ ಡೈರೆಕ್ಷನ್ ದಾಗ ಬಂತ? ಯಾಕಂದ್ರೆ ಫೀಲ್ಡ್ ಈ ಡೈರೆಕ್ಷನ್ ದಾಗ ಐತಿ, ಫೋರ್ಸ್ ಇದೇ ಡೈರೆಕ್ಷನ್ ದಾಗ ಇರ್ತದೆ, ಎಕ್ಸಲರೇಷನ್ ಅದೇ ಡೈರೆಕ್ಷನ್ ದಾಗ ಬರ್ತದೆ. ಸೊ ಇದ್ರದ್ದು ಈಗ ನಮಗೆ ಟೈಮ್ ಪೀರಿಯಡ್ ಎಷ್ಟು ಆಗ್ತದಪ್ಪ ಅಂದ್ರೆ ಟಿ ಇಸ್ ಈಕ್ವಲ್ ಟು 2π ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಜಿ ಪ್ಲಸ್ ಎ ಆಗ್ತದ್ರಿ. ಯಾಕ್ರಿ? ಯಾಕಂದ್ರೆ ಎಕ್ಸಲರೇಷನ್ ಇಸ್ ಇನ್ ಸೇಮ್ ಡೈರೆಕ್ಷನ್ ಆಫ್ ಜಿ. Okay, what if I apply the electric field in upwards direction? Electric field na upwards direction ದಾಗ ಅಪ್ಲೈ ಮಾಡಿದ್ರೆ ಇದರ ಮೇಲೆ ಫೋರ್ಸ್ ನಮಗೆ upwards direction ದಾಗ ಆಕ್ಟ್ ಆಗಬೇಕು. ಫೋರ್ಸ್ upwards direction ದಾಗ ಬಂದ್ರೆ ಎಕ್ಸಲರೇಷನ್ ಅದಕ್ಕೆ upwards direction ದಾಗ ಸಿಗಬೇಕು. ಸೊ ಇದರದ ಟೈಮ್ ಪೀರಿಯಡ್ ಫಾರ್ಮುಲಾ ಏನಾಗ್ತದ್ರಿ? T is equal to 2π root of L divided by G minus A ಅಂತ ನಮಗೆ ಬರ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ G and A are in opposite direction. If I apply an electric field in horizontal direction, ಒಂದು horizontal direction ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಇದು ಬಾಬ್ ನಮಗೆ ಇಲ್ಲಿಗೆ ಬರ್ತದೆ. ಇಟ್ ವಿಲ್ ಕಮ್ ಹಿಯರ್ ಬಿಕಾಸ್ ದ ಫೋರ್ಸ್ ವಿಲ್ ಬಿ ಆಕ್ಟಿಂಗ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್. ಫೋರ್ಸ್ ನಮಗೆ ಹಾರಿಜಾಂಟಲ್ ಡೈರೆಕ್ಷನ್ ದಾಗ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಮಗೆ ಹಾರಿಜಾಂಟಲ್ ಡೈರೆಕ್ಷನ್ ದಾಗ ಒಂದು ಎಕ್ಸಲರೇಷನ್ ಸಿಕ್ತು ಅಂತ ಅರ್ಥ, ರೈಟ್? ಜಿ ಅಂತೂ ನಮಗೆ ಡೌನ್ವರ್ಡ್ಸ್ ಇರ್ತದ್ರಿ, ರೈಟ್? ಸೊ ಈ ಕೇಸ್ನಾಗ ನಮಗೆ ಎರಡು ಏನದಾವ? ಪರ್ಪೆಂಡಿಕ್ಯುಲರ್ ಟು ಈಚ್ ಅದಾವ. ಇಲ್ಲೇ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ಸೊ ನಾವು G ಮೈನಸ್ ಎ ತಗೊಂಡ್ವಿ. ಇಲ್ಲೇ ದೇ ಆರ್ ಇನ್ ಸೇಮ್ ಡೈರೆಕ್ಷನ್, ಸೊ ನಾವು G ಪ್ಲಸ್ ಎ ತಗೊಂಡ್ವಿ. ಇಲ್ಲೇ ನಮಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ದಾಗ ಅದಾವ. ಹಿಂಗಾಗಿ ನಮಗೆ ಟೈಮ್ ಪೀರಿಯಡ್ ಎಷ್ಟಾಗ್ತದಪ್ಪ ಅಂದ್ರೆ T is equal to 2π root of L divided by root of G square plus A square. This much will be the
ಟೈಮ್ ಪೀರಿಯಡ್. ಯಾಕಂದ್ರೆ ಇವೆರಡು ತರದ್ದು ರಿಸಲ್ಟೆಂಟ್ ಏನಿರ್ತದಲ್ಲ ಆ ರಿಸಲ್ಟೆಂಟ್ ನಮ್ಗೆ ಎಷ್ಟು ಇರ್ತೈತ್ರಿ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರಿಸಲ್ಟೆಂಟ್ ಬರ್ತೈತ್ರಿ. Two vectors are perpendicular to each other and resultant will be root of p square plus q square. So this will be the time period when you apply horizontal electric field. This will be the time period when you apply upwards electric field. This will be the time period when you apply downwards electric field. Last ಮತ್ತೊಂದು ಯೂನಿಕ್ ಕೇಸ್ ಅದ ನಮಗೆ. ಈ ಪಾಯಿಂಟ್ ಆಫ್ ಸಸ್ಪೆನ್ಷನ್ ನೋಡ್ರಿ, ಈ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಅಂತಾರೆ. ದಿಸ್ ಇಸ್ ಪಾಯಿಂಟ್ ಆಫ್ ಸಸ್ಪೆನ್ಷನ್, ಪಾಯಿಂಟ್ ಆಫ್ ಸಸ್ಪೆನ್ಷನ್, ಪಾಯಿಂಟ್ ಆಫ್ ಸಸ್ಪೆನ್ಷನ್. ಆ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಒಳಗೆ ನೀವು ಸಿಮಿಲರ್ ಇಲ್ಲಿ ಎಷ್ಟು ಚಾರ್ಜ್ ಐತೆ ಅಷ್ಟ ಚಾರ್ಜ್ ಇಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಇದರದ ಟೈಮ್ ಪೀರಿಯಡ್ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇಟ್ ವಿಲ್ ಬಿ 2π ರೂಟ್ ಆಫ್ ಎಲ್ ಬೈ ಜಿ. ಒರಿಜಿನಲ್ ಟೈಮ್ ಪೀರಿಯಡ್ ಏನೈತಲ್ಲ ಅದ ನಮಗೆ ಆಸ್ ಇಟ್ ಇಸ್ ಉಳ್ಕೊಂಡ್ ಬಿಡ್ತದೆ. ಇದ ಟೈಮ್ ಪೀರಿಯಡ್ ನಮ್ಗೆ ಆಸ್ ಇಟ್ ಇಸ್ ಉಳ್ಕೊಂಡ್ ಬಿಡ್ತದೆ. ರೈಟ್? ಓಕೆ, ದಟ್ ಇಸ್ ಆಲ್ ಅಬೌಟ್ ದ ಸಸ್ಪೆಂಡೆಡ್ ಚಾರ್ಜಸ್.